ಸುಮಾರು 30 ವರ್ಷಗಳ ನಂತರ ಲಂಚ ಪಡೆದಂಥ ಒಬ್ಬ ವ್ಯಕ್ತಿಗೆ ಶಿಕ್ಷೆಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಈಗ ಶಿಕ್ಷೆಗೆ ಒಳಗಾದಂಥ ವ್ಯಕ್ತಿಗೆ ಈಗ ಸುಮಾರು 70 ವರ್ಷಗಳ ವಯಸ್ಸು ಆಗಿದೆ. ಇಂಥ ವ್ಯಕ್ತಿಗೆ ಲಂಚ ಪಡೆದಂಥ ಒಂದು ಪ್ರಕರಣದಲ್ಲಿ ಶಿಕ್ಷೆಯನ್ನು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದೆ. ಈ ಒಂದು ಶಿಕ್ಷೆ ಲಂಚ ಪಡೆದಿದ್ದು 1995ರಲ್ಲಿ ಲಂಚ ಪಡೆದಿದ್ದು ಈಗ ಶಿಕ್ಷೆಯನ್ನು ವಿಧಿಸಲಾಗಿದ್ದು ಸುಮಾರು 30 ವರ್ಷಗಳ ಕಾಲ ಈ ಒಂದು ನ್ಯಾಯಾಂಗದ ಹೋರಾಟ ನಡೆದಿದ್ದು ಇಲ್ಲಿ ಕಾಲ ವಿಳಂಬ ಆಗಿದೆ. ಈಗ 30 ವರ್ಷದ ನಂತರ ಈಗ ಶಿಕ್ಷೆಯನ್ನು ವಿಧಿಸಿದೆ ಅನ್ನೋದು ಕೇಳಿ ಬರ್ತಾ ಇದೆ. ಸೊ ಆದ್ರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಒಂದು ವಿವರವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಪ್ರಕರಣದಲ್ಲಿ ಜಮೀನಿನ ಒಂದು ಒಟ್ಟು ಕುಟುಂಬದ ಜಮೀನೇನಿರ್ತದೆ ಅದು ತನ್ನ ಒಂದು ಸೊತ್ತೇನಿರ್ತದೆ ಅದನ್ನು ತನ್ನ ಹೆಸರಿಗೆ ಖಾತೆಯನ್ನು ಮಾಡಿಕೊಳ್ಳೋದಕ್ಕೆ ರೈತರೊಬ್ಬರು 24 VA ಆಗಿದ್ದಂಥ ನಾಗೇಶ್ ಅವರನ್ನ ಭೇಟಿ ಮಾಡ್ತಾರೆ. ಇವರನ್ನು ಭೇಟಿ ಮಾಡಿದಾಗ ಖಾತೆ ಮಾಡ್ಕೊಳ್ಳೋದಕ್ಕೆ RTC ಮ್ಯೂಟೇಷನ್ ಇವೆಲ್ಲ ಬದಲಾವಣೆಯನ್ನು ಮಾಡ್ಕೊಳ್ಳೋದಕ್ಕೆ ಆಗಿನ ಕಾಲದಲ್ಲಿ ಅಂದರೆ 500 ರೂಪಾಯಿ ಲಂಚವನ್ನು ಕೇಳ್ತಾರೆ. ಸೊ ಹಾಗಾಗಿ ಇದನ್ನು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲು ಮಾಡ್ತಾರೆ. ಆ ರೈತರು ದೂರನ್ನು ದಾಖಲು ಮಾಡ್ತಾರೆ. ದಾಖಲು ಮಾಡಿದ ನಂತರದಲ್ಲಿ ಈ ಒಂದು ಲಂಚವನ್ನು ಪಡೀತಾ ಇರುವಂಥದ್ದು ರೆಡ್ ಹ್ಯಾಂಡ್ ಆಗಿ VA ಆಗಿದ್ದಂಥ ನಾಗೇಶ್ರವರು 24/1/1995ರಲ್ಲಿ ಲೋಕಾಯುಕ್ತ ಪೊಲೀಸ್ಗೆ ಸಿಕ್ಕಾಕೊಳ್ತಾರೆ. ಸೊ ತದನಂತರದಲ್ಲಿ ನಾಗೇಶ್ ಅವರ ಮೇಲೆ 1995ರಲ್ಲಿ FIR ಆಗುತ್ತೆ. ಅನಂತರದಲ್ಲಿ ಚಾರ್ಜ್ ಶೀಟ್ ಆಗಿ ವಿಚಾರಣೆಯನ್ನು ಕೂಡ ಎದುರಿಸಬೇಕಾಗತ್ತೆ. ವಿಚಾರಣೆಯನ್ನು ಮಾಡಿದಂಥ ನ್ಯಾಯಾಲಯ 2006ರಲ್ಲಿ 1 ವರ್ಷ ಶಿಕ್ಷೆಯೊಂದಿಗೆ ತೀರ್ಪನ್ನು ನೀಡಿರುತ್ತೆ. ಇದನ್ನು ಪ್ರಶ್ನಿಸಿದಂಥ VA ನಾಗೇಶ್ ಅವರು ಏನಿದ್ದಾರೆ ಇವರು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಧಾರವಾಡ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಇಲ್ಲಿ ಇದರ ಒಂದು ವಿಮರ್ಶೆಯನ್ನು ಮಾಡಿದಂಥ ಧಾರವಾಡ ಹೈಕೋರ್ಟ್ ಪೀಠ ಈ ಒಂದು ಶಿಕ್ಷೆಯಿಂದ ನಾಗೇಶ್ರವರನ್ನು ಖುಲಾಸೆಯನ್ನು ಮಾಡಲಾಗತ್ತೆ. ತದನಂತರದಲ್ಲಿ ಲೋಕಾಯುಕ್ತ ಪೊಲೀಸ್ನವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಅಪೀಲನ್ನು ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ ಇದರ ವಿವರವಾಗಿ ಪರಿಶೀಲನೆಯನ್ನು ಮಾಡಿದಂಥ ಸುಪ್ರೀಂ ಕೋರ್ಟ್ ಈ ಲಂಚವನ್ನು ಪಡ್ಕೊಂಡಿರುವಂಥದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದ್ರಿಂದ ಸೊ ಇದನ್ನು ಖುಲಾಸೆ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ವಿಚಾರಣಾ ನ್ಯಾಯಾಲಯ ಏನು ಶಿಕ್ಷೆಯನ್ನು ವಿಧಿಸಿತ್ತು ಅದನ್ನೇ ಎತ್ತಿ ಹಿಡಿದಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿದೆ. ಹಾಗೆ ಮತ್ತೆ ನಾನು ಹೊಸದಾಗಿ ಒಂದು ಲಿಂಕನ್ನು ಲೀಗಲ್ ಲೆನ್ಸ್ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ. ಆ ಲಿಂಕ್ನಲ್ಲಿ ಇದರ ಒಂದು ವಿವರವನ್ನು ಕೂಡ ನ್ಯೂಸನ್ನು ಕೂಡ ನೋಡ್ಬೋದಾಗಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನಾವು ನೋಡೋದಾದರೆ ತುಂಬ ಕಾಲ ವಿಳಂಬ ಇಲ್ಲಿ ಆಗಿರೋದನ್ನು ನೋಡ್ಬೋದಾಗಿದೆ. ಆದರೂ ಕೂಡ ಈಗ ಇಲ್ಲಿ ನ್ಯಾಯ ಸಿಕ್ಕಿದೆ. ಇಲ್ಲಿ ದೂರನ್ನು ನೀಡಿದಂಥ ವ್ಯಕ್ತಿ ಈ ರೈತ ಏನಿದ್ದಾರೆ ಅವರು 1995ರಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನು ನೀಡಿ VA ಆಗಿದ್ದಂಥ ನಾಗೇಶ್ವರವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂಥದ್ದು. ಸೊ ಈ ಪ್ರಕರಣದಲ್ಲಿ ದೂರನ್ನು ನೀಡಿದಂಥವರು ಈಗ ತೀರೋಗಿ 5 ವರ್ಷಗಳ ಕಾಲನೇ ಗತಿಸಿದೆ. ಅವರು ತೀರೋದಂಥ 5 ವರ್ಷಗಳ ನಂತರದಲ್ಲಿ ಈ ಒಂದು ತೀರ್ಪು ಬಂದಿರುವಂಥದ್ದು ಒಂದು ಗಮನಾರ್ಹ. ಆದ್ರೂ ಕೂಡ ತುಂಬ ವಿಳಂಬ ಆಯಿತು ಅನ್ನೋದು ಈ ಒಂದು ಪ್ರಕರಣದಲ್ಲಿ ಎಲ್ಲರ ಒಂದು ಅಭಿಪ್ರಾಯ, ಅನಿಸಿಕೆ ಆಗಿದೆ. ಸೊ ಹಾಗಾಗಿ ಈ ಒಂದು ತೀರ್ಪು ಬಂದ ನಂತರದಲ್ಲಿ VA ನಾಗೇಶ್ರವರು ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಇವರು ಸರೆಂಡರ್ ಆಗಿರುವಂಥ ಅಂಶವನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ಯಾವುದೇ ಒಂದು ಶಿಕ್ಷೆ ಆದ್ರೂ ಕೂಡ ಇಲ್ಲಿ ಒಂದು ಭ್ರಷ್ಟಾಚಾರಕ್ಕೆ ಒಂದು ಶಿಕ್ಷೆ ಆಗಿದೆ ಅನ್ನೋದು ಒಂದು ಸಮರ್ಥನೀಯ ಒಂದು ಅಂಶ. ಆದ್ರೂ ಕೂಡ ಇಷ್ಟೊಂದು ದೀರ್ಘ ಹೋರಾಟದ ನಂತರದಲ್ಲಿ ಶಿಕ್ಷೆ ಆಗುವಂಥದ್ದು ಅದು ದೂರನ್ನು ನೀಡಿರುವಂಥವ್ರು ಅದರ ನೊಂದಂಥ ವ್ಯಕ್ತಿ ಸಂತ್ರಸ್ತರೇನಿರ್ತಾರೆ ಅವರಿಗೆ ಸಮಂಜಸವಾಗಿ ಸೂಕ್ತ ಸಮಯದಲ್ಲಿ ನ್ಯಾಯ ಸಿಗಲಿಲ್ಲ ಅನ್ನೋದು ಇಲ್ಲಿ ಒಂದು ಗಮನಿಸಬೇಕಾದಂಥ ಒಂದು ಅಂಶ ಆಗಿದೆ. ಸೊ ಇಲ್ಲಿ ಅತಿಯಾದಂಥ ವಿಳಂಬ ಆಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಸೊ ಹಾಗಾಗಿ ಇಲ್ಲಿ ಆದ್ರೂ ಕೂಡ ಒಂದು ಸಮಾಧಾನದ ಅಂಶ ಏನು ಅಂತಂದರೆ ಇದರಲ್ಲಿ ಭ್ರಷ್ಟಾಚಾರವನ್ನು ಏನು ಮಾಡಿದ್ರು, ಭ್ರಷ್ಟಾಚಾರಕ್ಕೆ ಕೈ ಒಡ್ಡಿದಂಥ ಆರೋಪಿ ಏನಿದ್ರು ಅವರಿಗೆ ಶಿಕ್ಷೆ ಆಗಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಒಂದು ಮುಖ್ಯ ಅಂಶ ಆಗಿದೆ.